ಸರ್ ತ್ರಿಮೋಕ್ಷಿನ್ ತೋರಿಸ್ದಾಗ ನಿಮ್ಗೆ ಎಷ್ಟು ಶಾಕ್ ಆಯಿತು ಸರ್? ಅದು ತುಂಬ ಶಾಕ್ ಆಯಿತು. ನೋಡ್ದಾಗ ಕ್ಯೂಟ್ ಅನ್ನಿಸ್ತು ನಮಗೆ ಆ ಎಕ್ಸ್ಪ್ರೆಷನ್ಗಳು ಇದೆಲ್ಲ. ಬಟ್ ಒಬ್ರು ಕಿಡಿಕಾರ್ತಾ ಇದ್ರು, ಇದು ಹೆಂಗಪ್ಪ ಲವ್ ತಿರುಗಿಸಿದ್ರು ಅನ್ನೋದು ಒಂದು ಆಶ್ಚರ್ಯ ಇತ್ತು. ಬಟ್ ದಟ್ ವಾಸ್ ವೆರಿ ಕ್ಯೂಟ್. ಆಲ್ ಕ್ರಿಯೇಟಿವ್ ಟ್ರೋಲರ್ಸ್ಗೆ ಅದನ್ನು ಹೇಳಬೇಕು, ಏನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರ್ಗೋ, ಎಲ್ಲಿಂದ ತೊಗೊಂಡು ಎಲ್ಲಿಗೂ ಹಾಕೋರೆ, ಎಲ್ಲಿಂದ ತೊಗೊಂಡು ಎಲ್ಲಿಗೂ ಹಾಕಿದ್ದಾರೆ. ದಟ್ ವಾಸ್ ನೈಸ್. ನಿಮಗೆ ತ್ರಿವ್ಯ ಇಷ್ಟನಾ ತ್ರಿಮೋಕ್ಷಿ ಇಷ್ಟನಾ? ನನಗೆ ತ್ರಿಮೋಕ್ಷಿ ಇಷ್ಟ. ಯಾಕೆ ಸರ್? ಆದರೆ ಅದು ನಾನು ಹೇಳಿದ್ನಲ್ಲ ಆ ವಿಡಿಯೋಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ರು ಇಬ್ಬರು ಅಂತ. ಭವ್ಯ ತ್ರಿವಿಕ್ರಮ್ ಹೆಂಗೆ ಅಂದರೆ ಈ ಕೋಳಿ ಜಗಳ ಮಾಡೋರು, ಕಿಚ 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 ಅಂತ ಜಗಳ ಮಾಡ್ತಾರೆ ಅವರಿಬ್ಬರು. ಬಟ್ ತ್ರಿವಿಕ್ರಮು ಮೋಕ್ಷಿ ಆ ಥರ ಇರಲಿ. ಆ ವಿಡಿಯೋ ನೋಡಿದಾಗ ದಟ್ ವಾಸ್ ವೆರಿ ಕ್ಯೂಟ್ ಅನ್ನಿಸ್ತು ನಮಗೆ. ಅಂದರೆ ಹಿಂಗೂ ಇರ್ಬೋದಾ ತ್ರಿವಿಕ್ರಮ್ ಮೋಕ್ಷಿ ಅಂತ. ಸೊ ಅದು ಅನಿಸಿದೆ. ಮೋಕ್ಷಿತ್ ಅವರ ಆಟ ನೋಡಿದಾಗ ಹೇಗೆ ಅನಿಸ್ತು ಸರ್ ನಿಮಗೆ? ಅವರು ಕೂಡ ಒಂದು ಟಾಪ್ ಸ್ಥಾನದಲ್ಲಿದ್ದರು, ಫೈನಲಿಸ್ಟ್ ಆಗಿದ್ರು. ಅವರ ಆಟದ ಬಗ್ಗೆ ಮೇಡಮ್ ಅದೇ ಮೋಕ್ಷಿ ಸ್ಟಾರ್ಟಿಂಗಲ್ಲಿ ಆಟ ಅಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ ಅನ್ನೋದು ನನಗೂ ಅನ್ನಿಸ್ತು. ಬಟ್ ಫೈನಲ್ಗೆ ಬಂದಾಗ ಶಿ ಪರ್ಫಾರ್ಮ್ಡ್ ರಿಯಲಿ ವೆಲ್. ಅದೆಲ್ಲೋ ಚಾಲೆಂಜ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆಮೇಲೆ ಫಿನಾಲೆಗೆ ಬರ್ತಾರೆ ಅನ್ನೋದು ಗೊತ್ತಿತ್ತು. ಬಟ್ ಅದೇ ಟಾಪ್ ಇದರಲ್ಲಿ ಅದು ನಮಗೆ ಶಾಕಿಂಗ್ ಆಗಿತ್ತು. ಅಂದರೆ ಹನುಮಂತು ಡಿಸಿಷನ್ ನಮ್ಗೆ ಗೊತ್ತಿತ್ತು, ಯಾಕಂದರೆ ಅವನು ಕ್ಲೆವರಾಗಿ ಯೋಚನೆ ಮಾಡ್ದ. ಬಟ್ ಶಿ ಡಿಸರ್ವ್ಸ್ ಇಟ್ ಮೇಡಮ್. ಶಿ ಹ್ಯಾಸ್ ದ ಲವ್ ಆಫ್ ಪೀಪಲ್. ಆಮೇಲೆ ಆ ಬಿಗ್ ಬಾಸ್ ಮನೆ ಅನ್ನೋದು ಇಟ್ಸ್ ನಾಟ್ ಒಲಿಂಪಿಕ್ಸ್. ಅಂದರೆ ನಿಮಗೆ ಟಾಸ್ಕ್ ಮಾಡಿದ್ರೆ ಗೋಲ್ಡ್ ಮೆಡಲ್ ಅದೆಲ್ಲ ಇಲ್ಲ. ನಿಮಗೆ ಜನ ಪ್ರೀತಿ ಸಿಕ್ಕಿದ್ರೇ ಗೋಲ್ಡ್ ಮೆಡಲು. ಆ ಜನ ಪ್ರೀತಿ ಮೋಕ್ಷಿ ಹತ್ರ ಇದೆ. ದಟ್ ಈಸ್ ವೈ ದೇ ಗಾಟ್ ಔಟ್ ಟಿಲ್ ದೇರ್. ನಮ್ಮ ಇಂಟರ್ವ್ಯೂಲ್ಲೇ ಮೋಕ್ಷಿತ್ ಅವರು ಒಂದು ಮಾತಂದಿದ್ರು, ರಜತ್ ಅವ್ರು ನಂಗೆ ತುಂಬ ಇಷ್ಟ, ಯಾಕಂದರೆ ಅವರು ಬ್ಯಾಕ್ ಸ್ಟ್ಯಾಬ್ ಮಾಡಲ್ಲ, ನೇರವಾಗಿ ಮಾತಾಡ್ತಾರೆ, ಅದಕ್ಕೆ ಅವ್ರು ನಂಗೆ ತುಂಬ ಇಷ್ಟ ಆಗ್ತಾರೆ ಅಂತ. ಸೊ ಈ ಸ್ಟೇಟ್ಮೆಂಟ್ ಬಗ್ಗೆ ಆ್ಯಂಡ್ ಅವ್ರ ಬಗ್ಗೆ ಸರ್? ಥ್ಯಾಂಕ್ ಯು ಸೋ ಮಚ್ ಮೋಕ್ಷಿ. ಐ ಲವ್ ಯು.